ಈ ವಿಡಿಯೋದಲ್ಲಿ ಏನು ತಿಳಿಯೋಣ ಅಂದರೆ ಅಲ್ಯೂಮಿನಿಯಂ ರೂಟ್ರಿಗೂ ಕಾಪರ್ ರೂಟ್ರಿಗೂ ಏನು ವ್ಯತ್ಯಾಸ ಇದೆ ಅಂತ ತಿಳಿಯೋಣ ಬನ್ನಿ. ನಾವು ಮೋಟ್ರ್ ಖರೀದಿ ಮಾಡ್ತೀವಲ್ಲ, ಅದು ಮೋಟ್ರು ತಿರುಗಲಿಕ್ಕೆ ವೈರಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ದು ರೂಟ್ರು. ನೀವು ನೋಡಿರ್ಬೋದು, ಹಳೆ ಕಾಲದ ಮೋಟ್ರ್ಗಳಲ್ಲಿ ತಾಮ್ರದ ರೂಟ್ರು ಇರುತ್ತೆ. ಹಂಗಾಗಿ ಆ ಹಳೆ ಕಾಲದ ಮೋಟ್ರ್ಗಳು ಭಾಳ ಕೆಲ್ಸಕ್ಕೆ ಬರಲ್ಲ. ಈಗಿನ ರೈತರು ನಾವು ತಗೊಂತಿರೋ ಖರೀದಿ ಮಾಡ್ತಿರುವಂತ ಮೋಟ್ರಲ್ಲಿ ತಾಮ್ರದ ರೂಟ್ರ್ ಇದೇನೋ ಅಲ್ಯೂಮಿನಿಯಂ ರೂಟ್ರ್ ಇದೇನೋ ಅಂತ ಕೇಳೋದಿಲ್ಲ ಅಂಗಡಿಯವರಿಗೆ. ಈಗ ಲೋ ವೋಲ್ಟೇಜ್ ನಡೀಲಿ ಅಂತೇಳಿ ಅಲ್ಯೂಮಿನಿಯಂ ರೂಟ್ರನ್ನ ಉಪಯೋಗ ಮಾಡ್ತಾರೆ. ಈಗ ಅಲ್ಯೂಮಿನಿಯಂ ರೂಟ್ರ್ ಇರೋಂತಹ ಮೋಟ್ರಿಗೂ ಕಾಪರ್ ರೂಟ್ರ್ ಇರುವಂತಹ ಮೋಟ್ರಿಗೂ ಸ್ವಲ್ಪ ಅಮೌಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಕಾಪರ್ ರೂಟ್ರ್ ಇರುವಂತಹ ಮೋಟ್ರಿಗೂ ಅಲ್ಯೂಮಿನಿಯಂ ರೂಟ್ರ್ ಇರುವಂತಹ ಮೋಟ್ರಿಗೂ ನೀವು ಕಂಪೇರ್ ಮಾಡಿದ್ರೆ ಕಾಪರ್ ರೂಟ್ರ್ ಇರುವಂತಹ ಮೋಟ್ರು ಬಹಳ ಬಾಳಿಕೆ ಬರುತ್ತೆ. ಅಲ್ಯೂಮಿನಿಯಂ ಇರುವಂತಹ ರೂಟ್ರು ಏನಾಗ್ತಪ್ಪ ಅಂತ ಅಂದ್ರೆ ಎಕ್ಸೆಸ್ ಹೀಟ್ ಬಹಳ ಆಯ್ತಪ್ಪ ಅಂದ್ರೆ ಬಸ್ಟ್ ಆಗ್ತದೆ, ಓಪನ್ ಆಗ್ತದೆ ರೂಟ್ರ್. ಈ ರೂಟ್ರ್ ಬಸ್ಟ್ ಆಗೋಂಥದ್ದು ಅಲ್ಯೂಮಿನಿಯಂ ರೂಟ್ಗಳಲ್ಲಿ ಮಾತ್ರ ಇರುತ್ತೆ, ಕಾಪರ್ ರೂಟ್ರ್ ಬರೋದಿಲ್ಲ. ಇದು ಈ ಟೈಪ್ ಆಗೋದಿಲ್ಲ. ಇದೇ ರೀತಿ ರೈತರಿಗೆ ಉಪಯೋಗ ಆಗುವಂತಹ ಮಾಹಿತಿಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.